ನಮಸ್ಕಾರ. ನನ್ನ ಮಾಧವಿ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತ್ಯೋತ್ಸವ ಆಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿಜಯವಾಣಿ ವರದಿಗಾರ ಈರಣ್ಣ ಝಳಕಿ, ವಿಜಯ ಕರ್ನಾಟಕ ವರದಿಗಾರ ಶಿವಾನಂದ ಸಜ್ಜನ್, ಯುವ ನಾಯಕರುಗಳಾದ ಅಶೋಕ್ ಭೋವಿ, ವೀರೇಶ್ ರುಡ್ಗಿ, ಕುಮಾರಗೌಡ ಪಾಟೀಲ್, ಶಿವಾನಂದ ಗಣೇಶ್ ಮಠ, ಮಾಂತೇಶ್ ಅಗ್ನಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಯಶವಂತ ವಾರದ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ಶಿವಪ್ರಸಾದಾಕ್ವಯ ಕವಿಮಲಗೇಯ ಶಿವಪ್ರಸಾದಾಕ್ವಯ ಕವಿಮಲಗೇಯ ಭವಬಂಧನ ನಿಲಯ ವಿಮಾಯ ಭವಬಂಧನ ನಿಲಯ ವಿಮಾಯ ಮಂಗಲಂ ಭವಸ್ತು ತವ ಪಂಡಿತ ರಾಜ್ಯ ಮುಕ್ತಾಗೂಚ್ಛ ಸೂತ್ರಾಧೀಶ ಮುಕ್ತಾಗೂಚ್ಛ ಸೂತ್ರಾಧೀಶ ಶ್ರೀಶೈಲವಾಸ ಕವೀಶ ಮಂಗಲಂ ಭವಸ್ತು ತವ ಪಂಡಿತ ರಾಜ್ಯ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ಬಾಲಿ ಒಲಿದನು ಹಾಲ ಸವಿದನು ಲೋಲ ಶ್ರೀ ಗುರುರಾಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ವಾರಿದೋದ್ಭವ ಶಿರವ ಹರಿದನು ಮಾರ ಹರ ಮಹಾದೇವಗೆ ಘೋರ ಗುರಿತವ ದೂರ ಮಾಡುವ ಶೂರ ಷಣ್ಮುಖನಯ್ಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಾರ ದೇವಗೆ ಶರಣು ಜನಕ್ಕೆ ವರವ ನಿತ್ಯನು ಪರಮ ಪಾರ್ವತಿ ಅರಸಗೆ ಧರೆಯೊಳದಿಖ ಮೆರೆವ ಸೊನ್ನಲಾಪುರದ ಸಿದ್ದಾರಾಮಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಾರ ದೇವಗೆ ಹರ ಓಂ ರಾಜಾಯ ಪ್ರಸಯ್ಯ ಸಾಕಿನೇಗೆ ನಮೋ ಭಯಂ ವೈಗಿ ಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ಕ್ಷೀರೋದನ್ಮತ್ಪ್ರದೇಶೇ ಶುಚಿಮಣ್ಯವ್ಯಸಿತ್ಕಟೈರ್ಮೌಕ್ತಿಕಾನಾಂ ಮಾಲಾಂಕೃಪ್ತಾಸನಸ್ತಸ್ಫಟಿನಿವೈಕೈರ್ಮೌಕ್ತಿಕೈರ್ಮण्डिताङ्गः ಶುಭ್ರೈರಭ್ರೈರುದಭ್ರೈ ಪುರ್ಜಿತರೈ ಮುಕ್ತಪೀಯೂಷವರ್ಷೈ ಆನಂದೀನ ಪುನಿಯಾ ನಲಿನಗದ ಶಂಕಪಾ ನಿರ್ಮುಕುಂದಃ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗವಿಜ್ಞಾತಗಮ್ಯಂ ವಂದೇ ಭವಾಯಪರಂ ಸರ್ವಲೋಕೈಕನಾಥನಂ ವಾಗರ್ತಾಯ ಸಂಪೃಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ ಹೇ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಮಹಾದೇವ ಶ್ರೀಮತಿ ಗದುರ್ವಂಚಾಚಾರ್ಯ ಮಹಾರಾಜ್ ಕಿ ಗುರುಮುರಳಾರಾಧ್ಯ ಶಿವಾಚಾರ್ಯ ಮಹಾರಾಜ್ ಕಿ ಶ್ರೀ ಗುರು ವೀರಗಂಟಿ ಮಡಿವಾಳೇಶ್ವರ ಮಹಾರಾಜ್ ಕಿ ಹೇ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಜಯಂತಿಯನ್ನ ಒಂದು ಕಲಿಕೇರಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ತಮಗೆಲ್ಲರಿಗೂ ಸ್ವಾಮಿ ವಿವೇಕಾನಂದರ 163ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಮಗೆಲ್ಲರೂ ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಈ ಜಯಂತಿ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಆತ್ಮೀಯರು ಸಜ್ಜನ್ ಸರ್ ಅವರು ಬಂದು 4 ಮಾತು ಹೇಳಬೇಕಂತ ಅವ್ರಿಗೆ ಕೇಳ್ಕೊಂತ ಇದ್ದೀನಿ. ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಶ್ರೀ ಗುರು ವೀರಗಂಟಿ ಮಡಿವಾಳೇಶ್ವರಲ್ಲಿಯೂ ಗುರು ಮರಳಾರಾಧ್ಯರ ಗುರು ಪರಂಪರೆಯಲ್ಲಿಯೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಮೊದಲಿಗೆ ವಿಶೇಷವಾಗಿರ್ತಕ್ಕಂಥ ಸಿಡಿಲಮರಿ ಜಗತ್ ಸನ್ಯಾಸಿ ಅಂತಕ್ಕಂಥದ್ದು
ಒಂದು ಯುವಕರ ಸ್ಫೂರ್ತಿ, ಭಾರತ ದೇಶದ ಭವ್ಯ ಪರಂಪರೆಯ ಒಂದು ಕನಸನ್ನು ಪ್ರತಿಯೊಂದು ಯುವ ಮನಸ್ಸುಗಳಲ್ಲಿ ಆ ಕಿಡಿಯನ್ನು ಹೊತ್ತಿಸಲಿಕ್ಕೆ ಯಾವತ್ತೂ ಕೂಡ ಅವರ ತೇಜೋಮುಖವಾಗಿರ್ತಕ್ಕಂಥ ಒಂದು ತೇಜಸ್ಸನ್ನು ನೋಡಿದರೆ ಸಾಕು, ನಮಗೆ ಆ ಒಂದು ಹೊಸ ಹುರುಪು ಹುಮ್ಮಸ್ಸು ಕೆಚ್ಚದೆ ಬರ್ತದೆ ಇರತಕ್ಕಂಥ ಅಂಥ ಒಬ್ಬ ಮಹಾತ್ಮರು ಅವರ ಒಂದು 164ನೇ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಏನು ಆಚರಿಸ್ತಾ ಬರ್ತಾ ಇದ್ದೀವಿ. 94ರಲ್ಲಿ ಘೋಷಣೆಯಾಗಿ 95ರಿಂದ ಏನು ಆಚರಿಸ್ತಾ ಬರ್ತಿದೆ ರಾಷ್ಟ್ರೀಯ ಯುವ ದಿನಾಚರಣೆ, ಅದರ ಪ್ರಯುಕ್ತ ನಮ್ಮ ಗ್ರಾಮದ ಒಂದು ಸ್ವಾಮಿ ವಿವೇಕಾನಂದ ಒಂದು ತರುಣರ ಬಳಗ ಎಲ್ಲ ಇಡೀ ನಮ್ಮ ಗ್ರಾಮಸ್ಥರ ಒಂದು ಪರವಾಗಿ ಏನು ಯುವಕರು ಈ ಒಂದು ಶುಭ ಸಾಯಂಕಾಲ ಸಂದರ್ಭದಲ್ಲಿ ಮಹಾತ್ಮರ ಈ ಒಂದು ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ತಮ್ಮೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಭಾರತ ದೇಶ, ಭಾರತ ಅಂದ್ರೆ ಏನು, ಭಾರತದ ಮಹಿಮೆ ಏನು, ಇವತ್ತು ವಿಶ್ವಗುರು ಅಂತ ನಾವೆಲ್ಲ ಮಾತಾಡ್ತಾ ಇದೀವಿ. ಈ ಒಂದು ಮಹತ್ವವನ್ನು, ಭಾರತದ ಮಹತ್ವವನ್ನು ಅಂದೇ ಚಿಕಾಗೋ ಸಮ್ಮೇಳನದಲ್ಲೇ ಕೂಡ ನಮ್ಮ ಸ್ವಾಮಿ ವಿವೇಕಾನಂದರವರ ಮಾತುಗಳ ಮೂಲಕನೇ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತಕ್ಕಂಥ ಮಾತುಗಳ ಮೂಲಕನೇ ಭಾರತ ಸಂಸ್ಕೃತಿ ಎಂಥದ್ದು ಅನ್ನುವಂಥದ್ದು ಇಡೀ ನಾಡಿಗೆ, ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ಮೇಧಾವಿ. ಅವರೆಲ್ಲರೂ ಕೂಡ ಇವತ್ತು ನಾವು ಕೇವಲ ಒಂದು ದಿವಸ ಇವತ್ತು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಿಂತಲೂ ಕೂಡ ಪ್ರತಿದಿನವೂ ಕೂಡ ಅವರ ತತ್ವಗಳು, ಆದರ್ಶಗಳು, ಅವರು ಯಾವ ರೀತಿ ನಮಗೆ ಸ್ಫೂರ್ತಿದಾಯಕ ಆಗ್ತವೆ ಅಂತಕ್ಕಂಥ ಅವರ ವಿಚಾರಗಳನ್ನ ನಾವೆಲ್ಲರೂ ಕೂಡ ಪ್ರತಿಯೊಂದು ದಿನವೂ ಕೂಡ ನಾವು ಸ್ಮರಿಸ್ತಾ ಅದನ್ನು ಕಾರ್ಯಗತವಾಗಿ ನಾವೆಲ್ಲರೂ ಕೂಡ ಅವರ ವಿಚಾರಗಳನ್ನು ನಮ್ಮ ಮೈ ಮನಸ್ಸಿನಲ್ಲಿ ತುಂಬಿಕೊಂಡು ನಾವು ನಡೆದಿದ್ದೇ ಆದರೆ ನಮಗೆ ಒಳ್ಳೆಯ ಉದಾತ್ತವಾಗಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ಒಂದು ಯುವ ಪಡೆಯನ್ನು ಕಟ್ಟುವಂಥದ್ದು, ನಮ್ಮ ದೇಶವನ್ನು ಕಟ್ಟುವ ಮೂಲಕ ನಮ್ಮೊಂದು ಸ್ವತಂತ್ರವಾಗಿರುವಂಥ ಸಾರ್ವಭೌಮವಾಗಿರ್ತಕ್ಕಂಥ ದೇಶದಲ್ಲಿ ಮತ್ತಷ್ಟು ಶಕ್ತಿಯನ್ನು ತುಂಬತಕ್ಕಂಥ ಮತ್ತು ಆ ದಿಶೆಯಲ್ಲಿ ಇನ್ನೂ ಕೂಡ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಮತ್ತು ಇಡೀ ದೇಶಕ್ಕೆ ಸಾವಿರಾರು ವರ್ಷಗಳಿಂದ ಇವತ್ತು ನಮ್ಮ ದೇಶ ಇವತ್ತು ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರಗಳಿಂದ ಹೆಸರು ಮಾಡಿದೆ. ಅದನ್ನು ಇನ್ನೂ ಕೂಡ ನಾವು ಉಳಿಸಬೇಕು, ಬೆಳೆಸಬೇಕು ಅಂತಂದರೆ ಅದು ನಮ್ಮೆಲ್ಲ ಯುವಕರ ಕೈಯಲ್ಲಿದೆ. ಯುವಕರು ಇವತ್ತು ಬಹಳಷ್ಟು ಸಂದರ್ಭದಲ್ಲಿ ಅದನ್ನು ಮರಿತಾ ಇದ್ದಾರೆ ಅಂತಕ್ಕಂಥ ಇವತ್ತಿನ ಅವರ ವಿಚಾರಗಳನ್ನ, ಇವತ್ತಿನ ನಡೆನುಡಿಗಳನ್ನು ನೋಡಿದರೆ ಸಾಕಷ್ಟು ಸಂದರ್ಭದಲ್ಲಿ ಬಹಳ ಒಂದು ಕೆಟ್ಟ ಮನಸ್ಥಿತಿ ಉಂಟಾಗ್ತದೆ. ಅದೆಲ್ಲವನ್ನ ಇವತ್ತು ಮರೆತು ಮತ್ತೆ ಇಂಥ ಮಹಾತ್ಮರನ್ನು ನಾವೆಲ್ಲ ನೆನೆಸ್ಕೊಂಡು ಅವರ ತತ್ವಾದರ್ಶಗಳನ್ನು ನಾವು ಮೈಗೂಡಿಸಿಕೊಳ್ಳುವ ಮೂಲಕ ಮತ್ತೆ ಹೊಸ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗೋಣ. ಆ ಒಂದು ವಿಚಾರ ಇವತ್ತು ಯುವಕರು, ಯಾಕಂದ್ರೆ ಇಡೀ ನಮ್ಮ ದೇಶ ಅಂದರೆ ಯುವಕರ ನಾಡು, ಯುವಕರಿಂದಲೇ ತುಂಬಿರ್ತಕ್ಕಂಥ ನಾಡು. ಯುವಕರು ಮನಸ್ಸು ಮಾಡಿದರೆ ಏನೆಲ್ಲವೂ ಸಾಧಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಧ್ಯೇಯ, ಗುರಿ ಇವತ್ತು ನಮ್ಮ ಯುವಕರಲ್ಲಿದೆ. ಅವರು ಮನಸ್ಸು ಮಾಡಿದರೆ ಏನೆಲ್ಲ ಕೂಡ ಮಾಡಬಹುದು ಅನ್ನೋ ವಿಚಾರ ಹಿನ್ನೆಲೆಯಲ್ಲಿ ಯುವಕರು ಕೇವಲ ಒಂದು ದಿನಾಚರಣೆಯನ್ನು ಮಾಡಿ ಬಿಡುವುದಕ್ಕಷ್ಟೇ ಅಲ್ಲ, ಅವರು ಒಂದಾದರೂ ಕೂಡ ತತ್ವಗಳನ್ನು ನಾವು ಮೈಗೂಡಿಸಿಕೊಂಡು ನಾವು ಇತರರಿಗೆಲ್ಲರಿಗೂ ಸ್ಫೂರ್ತಿಯಾಗಿ, ಮಾದರಿಯಾಗಿ ನಮ್ಮ ವ್ಯಕ್ತಿತ್ವ ಜೊತೆಗೆ ಸಮಾಜ ಜೊತೆಗೆ ದೇಶವನ್ನು ಕಟ್ಟಲಿಕ್ಕೆ ನಾವೆಲ್ಲ ಮುಂದಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಯುವಕರಿಗೆ ವಂದನೆ ತಿಳಿಸಿ ನಾನು ಮಾತಾಡ್ಬೋದು. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಅದ್ಭುತವಾದ ಮಾತುಗಳನ್ನು ಸಜ್ಜನ್ ಸರ್ ಅವರು ಆಡಿದ್ದಾರೆ. ಸ್ವಾಮಿ ವಿವೇಕಾನಂದರ ಜಯಂತಿ ಅಷ್ಟೇ ಮಾಡಿದ್ರಷ್ಟೇ ಸ್ಫೂರ್ತಿ ಆಗಲ್ಲ. ಸ್ವಾಮಿ ವಿವೇಕಾನಂದರ ಜಯಂತಿ ಮಾಡೋದ್ರ ಮೂಲಕ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಮೈಗೂಡಿಸುವಾಗ ಮಾತ್ರ ಈ ಭಾರತ ಒಂದು ಭವ್ಯ ಭಾರತ ಆಗ್ತದೆ ಅಂತ ಮಾತನ್ನು ಹೇಳಿದಂಥ ಸಜ್ಜನ್ ಸರ್ ಅವರಿಗೆ ಧನ್ಯವಾದಗಳು. ಅದೇ ತರನಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಇನ್ನೋರು ಆತ್ಮೀಯರ ಆಗಿರುವಂಥ ಜಲ್ಕಿ ಸರ್ ಅವರು ಕೂಡ ಕಲಿಕೇರಿಯ ಆರಾಧ್ಯ ದೈವ ಗುರುವೀರಗಂಟಿ ಮಡಿವಾಳೇಶ್ವರರನ್ನ, ಗುರು ಮೊರಾರದ್ದರನ್ನ, ವಿಶ್ವಶ್ರೇಷ್ಠ ಸನ್ಯಾಸಿ ಸ್ವಾಮಿ ವಿವೇಕಾನಂದರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ಬಹುಶಃ ನಮ್ಮ ಬಡಾವಣೆಗೆ ನಮ್ಮೆಲ್ಲ ಯುವಕರ ಬಳಗ ಸ್ವಾಮಿ ವಿವೇಕಾನಂದ ನಾಮವನ್ನು ಇಟ್ಟುಕೊಂಡು ಇವತ್ತಿನ ದಿವಸ 163ನೇ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ನಮ್ಮ ಎಲ್ಲ ಯುವ ಬಳಗ ಏನು ಆಚರಿಸ್ತಾ ಇದ್ದಾರೆ ಅವರಿಗೆ ನಾನು ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಇಲ್ಲಿ ಎಷ್ಟು ಜನ ನಾವು ಒಂದು 10-20 ಜನ ಇಲ್ಲಿ ಸೇರ್ಕೊಂಡಿದ್ದೀವಿ. ಬಹುಶಃ ಕಲಿಕೇರಿಯಲ್ಲಿ ಇರತಕ್ಕಂಥ ಸ್ವಾಮಿ ವಿವೇಕಾನಂದರ ತದ್ರೂಪಿಗಳು ನಾವೆಲ್ಲರೂ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಆ ಕೆಲಸವನ್ನು ನಾವೆಲ್ಲ
ಪೀಳಿಗೆಗೂ ಕೂಡ ನಮ್ಮ ಸತ್ಪುರುಷರ ಸಾಧು ಸಂತರ ಶರಣರ ತತ್ವಾದರ್ಶಗಳನ್ನು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹೇಳಿಕೊಡೋದರ ಮುಖಾಂತರವಾಗಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ನಾಡನ್ನು, ನಮ್ಮ ಕಲೆಯನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ನಾವೆಲ್ಲ ಯುವ ಬಳಗ ಮಾಡಬೇಕಾಗಿದೆ. ಜೊತೆಗೆ ಈಗಾಗಲೇ ಸಜ್ಜನ್ ಸರ್ ಎಲ್ಲ ಅವ್ರ ಬಗ್ಗೆ ಹೇಳಿದರು. ಅಮೆರಿಕಾದ ಚಿಕಾಗೋದಲ್ಲಿ ಒಂದು ಕಾವ್ಯವನ್ನು ಉಟ್ಟುಕೊಂಡು ಒಂದು ದೊಡ್ಡ ಸಮ್ಮೇಳನದಲ್ಲಿ ವೇದಿಕೆಯನ್ನು ಹತ್ತಿದಾಗ ಅಲ್ಲಿ ಇರತಕ್ಕಂತಹ ಅಮೆರಿಕನ್ನರು ಸ್ವಾಮಿ ವಿವೇಕಾನಂದರ ಕೀಳರಿಮೆಯನ್ನು ಕಂಡು ಈ ಸನ್ಯಾಸಿ ಏನು ಭಾಷಣ ಮಾಡ್ತಾನೆ ಅನ್ನತಕ್ಕಂಥ ಒಂದು ಮನೋಭಾವ ಅವರಲ್ಲಿತ್ತು. ಆ ಸಂದರ್ಭದಲ್ಲಿ ಅವರು ಬಳಸಿರ್ತಕ್ಕಂಥ ಪದ ಏನಪ್ಪಾ ಅಂತಂದರೆ, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂದ ತಕ್ಷಣ ಒಂದು 15 ನಿಮಿಷದ ಕ್ಲಾಪ್ಸ್ ನಿಲ್ದೇನೆ 15 ನಿಮಿಷ ಅಮೆರಿಕನ್ಸ್ ಕ್ಲಾಪ್ಸ್ ಅನ್ನೋದು ಆ ಭಾರತೀಯರಿಗೆ ಗೌರವವನ್ನು ಕೊಟ್ಟಿರ್ತಕ್ಕಂಥ ಸಂಗತಿ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ. ಅಲ್ಲಿ ಒಂದು ಯಾವುದೋ ದ್ವೇಷದ ಭಾಷಣವನ್ನು ಅವ್ರು ಮಾಡಲಿಲ್ಲ. ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಅಂತಕ್ಕಂಥ ಒಂದು ತಲೆಬಾಗಿ ಆ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಕೇವಲ ಅದು ಒಂದೇ ಮಾತು ನಮ್ಮ ವಿಶ್ವವ್ಯಾಪಿ ಒಂದು ವಿಶ್ವವನ್ನೇ ಬದಲಾಯಿಸತಕ್ಕಂಥ ಕೆಲಸ ಸ್ವಾಮಿ ವಿವೇಕಾನಂದರು ಮಾಡಿದ್ರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ನಮ್ಮ ಯುವ ಬಳಗಕ್ಕೆ ಒಂದು ಕಿವಿಮಾತು ಏನು ಹೇಳೋದು ಅಂತಂದರೆ, ಕೇವಲ ಜಯಂತಿಗಳನ್ನು ಮಾಡೋದು, ಅದ್ರ ಜೊತೆಗೇ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸ್ಕೊಂಡು, ಯಾಕಂದರೆ ಅವರಷ್ಟು 100% ನಾವು ಪಾಲನೆ ಮಾಡ್ಲಿಕ್ಕಂತೂ ಆಗಲ್ಲ. ಏನೋ ಒಂದಿಷ್ಟು ಒಂದು 10% ಆದ್ರೂ ನಾವು ಫಾಲೋ ಮಾಡಿದರೆ ನಮ್ಮ ರಾಷ್ಟ್ರದ ರಕ್ಷಣೆಯನ್ನು ಮಾಡಲಿಕ್ಕೆ ನಾವು ಕೂಡ ಒಂದಿಷ್ಟು ಕೈ ಜೋಡಿಸಿದಂಗೆ ಆಗ್ತದೆ ಅಂತಕ್ಕಂಥ ಮನೋಭಾವದೊಂದಿಗೆ ವಿಶೇಷವಾಗಿ ನಮ್ಮ ಬಡಾವಣೆ ಯುವಕರಿಗೆ ಏನು ಹೇಳಬೇಕು ಅಂತಂದರೆ, ನೀವೇನೇ ಕಾರ್ಯಕ್ರಮ ಮಾಡಿದರೂ ಕೂಡ ನಮ್ಮ ಕೈಲಿ ಆಗ್ತದೆ ಅಷ್ಟು ಸಹಾಯವನ್ನು ಮಾಡ್ತೀವಿ. ನೀವು ನಮ್ಮ ಜೊತೆ ಇರಿ, ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಅನ್ನತಕ್ಕಂಥ ಮಾತಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮಗೆ ಅದ್ಭುತವಾದ ಮಾತುಗಳನ್ನು ಆಡಿದ್ದಾರೆ. ಅವ್ರು ಹೇಳಿದಾಗೆ ಸ್ವಾಮಿ ವಿವೇಕಾನಂದರ ಜಯಂತಿ ಮಾಡಿ ಫೋಟೋ ಇಟ್ಟು ಪೂಜೆ ಮಾಡಿ ನಾವು ಮನೆಗೆ ಹೋದ್ರೆ ಇದು ಸಾರ್ಥಕ ಆಗೋದಿಲ್ಲ. ದಯವಿಟ್ಟು ಯಾವೆಲ್ಲ ಯುವಕರಲ್ಲಿ ಒಂದು ಮನವಿಯನ್ನು ಮಾಡ್ಕೊತೀನಿ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಎಂಥದ್ದಿತ್ತಪ್ಪ ಅಂತಂದ್ರೆ, ಭಾರತಕ್ಕಲ್ಲ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗುವಂಥ ಒಂದು ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದ. ಅದಕ್ಕೆ ಎಲ್ಲ ಯುವಕರಿಗೆ ನಮ್ಮ ಆತ್ಮೀಯರಿಗೆ ಎಲ್ಲರಿಗೂ ವಿನಂತಿಯನ್ನು ಏನು ಮಾಡ್ಕೊತೀನಪ್ಪ ಅಂತಂತಂದ್ರೆ, ದಯವಿಟ್ಟು ಚಟದಿಂದ ನಾವು ಮುಕ್ತರಾಗಬೇಕಾಗಲ್ಲ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಚಟದಿಂದ ನಾವು ಆಗ್ಬೇಕಾಗದ. ಇವತ್ತು ಏನೆಲ್ಲಕತ್ತದಪ್ಪ ಅಂತಂತಂದ್ರೆ, ಎಲ್ಲ ತಾಯಿ ತಂದೆಗಳು ನಮ್ಮ ಮಕ್ಕಳು ಆ ಚಟ ಮಾಡ್ತಾರೆ, ನಮ್ಮ ಮಕ್ಕಳು ಈ ಚಟ ಮಾಡ್ತಾರೆ, ನಮ್ಮ ಮಕ್ಕಳು ಆ ಚಟ ಮಾಡ್ತಾರೆ, ನಮ್ಮ ಮಕ್ಕಳು ಈ ಚಟ ಮಾಡ್ತಕ್ಕಂಥ ಒಂದು ತಾಯಿ ತಂದೆಗಳ ಇಡೀ ದೇಶನೇ ಸುತ್ತಕೊಂಡಿದೆ. ಅದಕ್ಕೆ ದಯವಿಟ್ಟು ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ನಾವೇನು ಮಾಡಿದೀವಲ್ಲ, ಇವತ್ತು ಒಂದು 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 ನಿರ್ಣಯ ಮಾಡಬೇಕಾಗ್ಯದ. ಇವತ್ತು ನಾವೆಷ್ಟು ಜನ ಸೇರಿದ್ದೀವಿ ಇಲ್ಲಿ, ಇಷ್ಟೇ ಜನ. ಇನ್ನೊಂದು ಮನೆ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡದೇ ಇರೋದು, ದಯವಿಟ್ಟು ಎಲ್ಲರೂ ದಯವಿಟ್ಟು ಯಾಕಪ್ಪ ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಬಹಳ ಗೌರವದಿಂದ ಹೇಳ್ತಿದ್ರು. ಯಾಕಂದ್ರೆ ಅವರು ಒಂದು ಹುಮ್ಮಸ್ಸಿನಿಂದ ಹೇಳ್ತಿದ್ರು, ಅಂದ್ರೆ ಧೈರ್ಯದಿಂದ ಹೇಳ್ರಿ ನಾವು ಹಿಂದೂ ಓದಿ ಅಂತ ಬಹಳ ಒಂದು ಹೆಮ್ಮೆಯಿಂದ ಪದ ಬಳಸ್ತಾ ಇದ್ರು ಸ್ವಾಮಿ ವಿವೇಕಾನಂದರು. ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ, ದಯವಿಟ್ಟು ಇನ್ನೊಂದು ಮನೆ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದಾಗಲಿ, ಕೆಟ್ಟ ದೃಷ್ಟಿಯಿಂದ ಮಾತಾಡೋದಾಗಲಿ ದಯವಿಟ್ಟು ಯಾರು ಮಾಡ್ಲಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸ್ವಾಮಿ ವಿವೇಕಾನಂದರ ಫೋಟೋ ಇಟ್ಟು ಪೂಜೆ ಮಾಡಿ ನಾವು ಸ್ಟೇಟಸ್ ಹಾಕೊಂಡ್ಬಿಟ್ರೆ ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ನಾವು ಪಾಲಿಸ್ದಂಗೆ ಆಗೋದಿಲ್ಲ. ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ಯಾವಾಗ ಪಾಲಿಸ್ತೀವಿ ಅಂತಂತಂದ್ರೆ, ಇನ್ನೊಂದು ಹೆಣ್ಮಕ್ಳಿಗೆ ಇನ್ನೊಬ್ಬರಿಗೆ ಹಿರಿಯರಿಗೆ ಗೌರವ ಯಾವಾಗ ಕೊಡ್ತೀವಿ ಅವಾಗ ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ನಾವು ಪಾಲಿಸ್ತೀವಿ. ಎಷ್ಟು ಮಟ್ಟಿಗೆ ಅಂತಂದ್ರೆ 10 ಪೈಸದಷ್ಟು ಆಗಲ್ಲ, 10 ಪೈಸದಷ್ಟು ಈ ಕೆಲಸ ನಾವು ಮಾಡಿದಾಗ. ಅದಕ್ಕೆ ಸ್ವಾಮಿ ವಿವೇಕಾನಂದರ ಒಂದು ತತ್ವ ಸಿದ್ಧಾಂತಗಳನ್ನು ನಾವು ಒಪ್ಕೋಬೇಕಂತಂದ್ರೆ ಅದು ಭಾಳ ಕಷ್ಟ ಅದ. ಅದಕ್ಕೆ ಸರ್ ಹೇಳ್ದಂಗೆ 10 ಪೈಸದಷ್ಟರ ನಾವು ಸುಧಾರಣೆ ಆಗೋಣ. ದಯವಿಟ್ಟು ಯುವಕರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಇವತ್ತಿನಿಂದ ಆ ಕೆಲಸವನ್ನು ಮಾಡಿರಿ. ಯಾರಾದರೂ ಇನ್ನೊಬ್ಬರು ಮಾಡ್ತಿದ್ರು ಅಂತಂತಂದ್ರೆ ಅವರಿಗೆ ಒಂದು ಬುದ್ಧಿ ತಿಳಿ ಹೇಳಿ ಬಿಡಿಸುವಂಥ ಕೆಲಸ ಮಾಡಿರಿ ಅಂತ ಈ ಕಾರ್ಯಕ್ರಮದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಯುವಕರು ಬಂದು ಒಂದು ಸುಂದರವಾದ ವೇದಿಕೆಯನ್ನು ರೆಡಿ ಮಾಡಿದ್ದಕ್ಕಾಗಿ ನಮಗೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಭಾರತ್.